ಮತ್ತು ಜಗದೀಶ್ ವಿವಾಹದಲ್ಲಿ ಎಲ್ಲವೂ ಸ್ಪೆಷಲ್ ಆಗಿತ್ತು. ಧರಿಸಿರೋ ವಸ್ತ್ರಾಭರಣಗಳು ಅಷ್ಟೇ ಆಕರ್ಷಕವಾಗಿಯೇ ಇದ್ವು. ವಿವಾಹಕ್ಕೆ ಅರೇಂಜ್ ಮಾಡಿದ ವೇದಿಕೆನೂ ಬಂಗಾರದ ಬಣ್ಣದಿಂದ ಹೊಳಿತಾ ಇತ್ತು. ಅಮ್ಮು ಮದುವೆಯಲ್ಲಿ ಮನೆಯವರಿದ್ರು, ಸಂಬಂಧಿಕರು ಬಂದಿದ್ರು. ಪತಿ ಜಗದೀಶ್ ಫ್ಯಾಮಿಲಿಯ ಮಂದಿನೂ ಇದ್ರು. ರೆಬಲ್ ಸ್ಟಾರ್ ಅಂಬರೀಶ್ ಕೂಡ ಅಮ್ಮು ಮದುವೆಗೆ ಬಂದು ಶುಭಾಶಯ ತಿಳಿಸಿದ್ರು. ಒಳ್ಳೆ ಪೇರು, ಇಬ್ರು ಚೆನ್ನಾಗಿದೆ. 3 ವರ್ಷಗಳ ಕಾಲ ಅದು ಈ ಪವಿತ್ರವಾದ ಸ್ಥಳದಲ್ಲಿ ಎಲ್ಲರೂ ಬೇರೆ ಕಡೆ ಮಾಡ್ತಾರೆ ಮದುವೆ, ಪವಿತ್ರವಾದ ಸ್ಥಳದಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ದೇವರ ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ನಾವು ತಿರ್ಗಾ ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆಕಾಶ ಭೂಮಿಯಿಂದ ಒಂದಾದ ಹಾಗಿದೆ, ನನ್ನ ಈ ಚೆಲುವನ್ನು ಹೊಳೆವಂತೆ ಮಾಡಿದೆ. ಅಮೂಲ್ಯ ಮದುವೆಯಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಶಿಲ್ಪಾ ಗಣೇಶ್ ಇದ್ರು. ಕಿರುತೆರೆಯ ನಟಿ ಹಾಗೂ ಅಮೂಲ್ಯ ಗೆಳತಿ ವೈಷ್ಣವಿ ಬಂದಿದ್ರು. ನಿರ್ಮಾಪಕ ಸೌಂದರ್ಯ ಜಗದೀಶ್ ಫ್ಯಾಮಿಲಿ ಕೂಡ ಬಂದಿತ್ತು. ಅಮೂಲ್ಯ ಮೊದಲೇ ಸಿನಿಮಾದವರು, ಅಭಿಮಾನಿಗಳು ಬರೋದಿಲ್ವೇ? ನಿಜ. ದೂರದ ಆದಿಚುಂಚನಗಿರಿಗೂ ಮದುವೆ ನೋಡಲು ಅಮ್ಮು ಅಭಿಮಾನಿಗಳು ಬಂದಿದ್ರು. ಆಗ ಒಂಚೂರು ಮಾತಿನ ಚಕಮಕಿನೂ ನಡೀತು. ಮುಸ್ಸಂಜೆ ಮಾತಲಿ ಮನಸ್ಸುಗಳು ಸಾಗಲಿ, ನೊಂದಂತ ಬದುಕಿನ ಸರೆಗೆ ಹೊಸ ದಾರಿ ತೋರೋ ಈ ರವಿಗೆ ನಮನ. ಇಷ್ಟು ಬಿಟ್ರೆ ಅಮೂಲ್ಯ ಮದುವೆ ಸೂಪರ್. ಅಷ್ಟೇ ಅಲ್ಲ, ಭೂರಿ ಭೋಜನಾನೂ ಇತ್ತು. 30 ಬಗೆಯ ವಿವಿಧ ಖಾದ್ಯಗಳನ್ನ ಮಾಡಲಾಗಿತ್ತು. ಕಾಜು ಬರ್ಫಿ, ಪೇಣಿ ಲಡ್ಡು, ಫ್ರೂಟ್ಸ್ ಖೀರ್, ಅಕ್ಕಿ ರೊಟ್ಟಿ, ಮೆಂತ್ಯ ರೊಟ್ಟಿ ಇದ್ವು. 10 ಬಗೆಯ ಸೈಡ್ಸ್ ಇದ್ವು. ಹಿಂಗೆ ಅಮೂಲ್ಯ ಮದುವೆ ಕ್ಷಣಗಳು ವೈಭವದಿಂದ ಕೂಡಿದ್ವು. ಅಷ್ಟೇ ವಿಶೇಷವೂ ಅನಿಸಿದ್ವು. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು, ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಮಂಡ್ಯದಿಂದ ಸುಗುಣ ಮತ್ತು ರವಿಕುಮಾರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಮೆಲ್ಲುವ ಕಲೆಯ ಜೀವನ ಜನುಮವೇ.